ನಾಡಿನಾದ್ಯಂತ ಮೊಸರು ಕುಡಿಕೆ ಉತ್ಸವ ಅದ್ದೂರಿಯಾಗಿ ನಡೀತಾ ಇದ್ದು, ಮಂಗಳೂರಿನ ತೊಕ್ಕೊಟ್ಟಿಯಲ್ಲಿ ವೈಭವದ ಮೊಸರು ಕುಡಿಕೆ ಉತ್ಸವದಲ್ಲಿ ಕೇರಳ ರಾಜ್ಯದಲ್ಲಿ ನಡೆದಂಥ ಪ್ರಕೃತಿ ವಿಕೋಪದ ದೃಶ್ಯ ರೂಪಕ ಎಲ್ಲರ ಗಮನ ಸೆಳೆದಿದೆ. ಘೋರ ಭೂಕುಸಿತ ದುರಂತದಲ್ಲಿ ಪಾರಾಗಿ ಜಲಪ್ರಳಯದ ನಡುವೆಯೂ ಕೂಡ ಈಜಿ ದಡ ಸೇರಿದ ಅಜ್ಜಿ ಮೊಮ್ಮಗಳಿಗೆ ಕಾಡಾನೆಯೊಂದು ತನ್ನ ಕಾಲಡಿಯಲ್ಲಿ ಆಶ್ರಯ ನೀಡಿ ರಕ್ಷಿಸುವಂಥ ಅಚ್ಚರಿಯ ಘಟನೆ ಕೇರಳದ ವಯನಾಡಿನಲ್ಲಿ ನಡೆದಿತ್ತು. ಪಾರಾದ ಮಹಿಳೆಯೇ ಖುದ್ದು ಈ ವಿಚಾರವನ್ನು ಹಂಚಿಕೊಂಡು ಕಣ್ಣೀರು ಹಾಕಿದ್ಲು. ಈ ಘಟನೆಯ ಸ್ತಬ್ಧ ಚಿತ್ರದ ಟ್ಯಾಬ್ಲೋ ಎಲ್ಲರ ಗಮನ ಸೆಳೆದಿದೆ. ಎನ್ಸಿಬಿ ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಪಾಕಿಸ್ತಾನದಲ್ಲಿ ಆರ್ಥಿಕತೆ ಹದಗೆಟ್ಟು ಹಳ್ಳ ಹಿಡಿದಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಲೇ ಇದೆ. ಇದರ ಜೊತೆಗೆ ಪಾಕಿಸ್ತಾನದ ಹಿಡಿತದಲ್ಲಿರುವಂತಹ ಬಲೂಚಿಸ್ತಾನದಲ್ಲೂ ಕೂಡ ತೀವ್ರ ಸಮಸ್ಯೆ ಎದುರಾಗಿದೆ. ಬಲೂಚಿಸ್ತಾನವನ್ನು ಪಾಕ್ ಕಪಿಮುಷ್ಟಿಯಿಂದ ಮುಕ್ತಿಗೊಳಿಸೋದಕ್ಕೆ ಹೋರಾಡ್ತಾ ಇರುವಂಥ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಹೋರಾಟ ತೀವ್ರಗೊಳಿಸಿದೆ. ಪಾಕಿಸ್ತಾನ ಸೇನೆ ವಿರುದ್ಧ ಬರೋಬ್ಬರಿ 20 ಗಂಟೆ ಕಾರ್ಯಾಚರಣೆ ನಡೆಸಿ 130 ಪಾಕಿಸ್ತಾನ ಯೋಧರ ಹತ್ಯೆಗೈದಿದೆ. ಈ ಕಾರ್ಯಾಚರಣೆ ವಿಡಿಯೋವನ್ನು ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಬಿಡುಗಡೆಯನ್ನು ಮಾಡಿದೆ. ಪಾಕಿಸ್ತಾನ ಸೇನೆಯಿಂದಾಗಿ ಹತನಾದಂಥ ಬಲೂಚಿಸ್ತಾನ ಪ್ರಮುಖ ನಾಯಕ ಅಕ್ಬರ್ ಬುಕ್ತಿಯ 18ನೇ ವರ್ಷಾಚರಣೆ ಪ್ರಯುಕ್ತ ಬಲೂಚಿ ಲಿಬರೇಷನ್ ಆರ್ಮಿ ಈ ದಾಳಿಯನ್ನು ಸಂಘಟಿಸಿದೆ. ಬಲೂಚಿಗಳ ಮೇಲೆ ಪಾಕಿಸ್ತಾನ ನಿರಂತರ ದೌರ್ಜನ್ಯ ದಾಳಿಯನ್ನು ಎಸಗ್ತಾ ಇದೆ ಅನ್ನುವಂಥ ಆರೋಪ ಹಲವು ದಶಕಗಳಿಂದ ಕೇಳಿಬರ್ತಾ ಇದೆ. ಸ್ವಾತಂತ್ರ್ಯ ಬಲೂಚಿಸ್ತಾನಕ್ಕೆ ನಿರಂತರ ಹೋರಾಟ ನಡೀತಾ ಇರುವಂಥದ್ದು. ಇದೀಗ ಬಲೂಚಿ ಲಿಬರೇಷನ್ ಆರ್ಮಿ ಆಗಸ್ಟ್ 25ರಂದು ಪಾಕಿಸ್ತಾನ ಸೇನೆ ಮೇಲೆ ಭೀಕರ ದಾಳಿ ನಡೆಸಿದೆ. ಆಪರೇಷನ್ ಹೆರೋಫ್ ಹೆಸರಿನಲ್ಲಿ ಈ ದಾಳಿ ನಡೆಸಲಾಗ್ತಾ ಇರುವಂಥದ್ದು. ಪಾಕಿಸ್ತಾನ ಸೇನೆಯ ಮೇಲೆ ಯಶಸ್ವಿಯಾಗಿ ಆಪರೇಷನ್ ಹೆರೋಫ್ ನಡೆಸಲಾಗ್ತಾ ಇದೆ. ಇನ್ನು ಬಲೂಚ್ ಲಿಬರೇಷನ್ ಆರ್ಮಿಯ ಹಲವು ವಿಭಾಗಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದೆ. ಮಜೀದ್ ಬ್ರಿಗೇಡ್ ಆತ್ಮಾಹುತಿ ದಾಳಿಯನ್ನು ನಡೆಸ್ತಾ ಇದೆ. ಪಾಕಿಸ್ತಾನ ಯೋಧರ ಕ್ಯಾಂಪ್ನ ಮೇಲೆ ಮಜೀದ್ ಬ್ರಿಗೇಡ್ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ 68 ಪಾಕಿಸ್ತಾನಿ ಯೋಧರು ಹತ್ಯೆಯಾಗಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲುವಾಸವನ್ನು ಅನುಭವಿಸ್ತಾ ಇರುವಂತಹ ನಟ ದರ್ಶನ್ ಜೈಲಿನಲ್ಲೇ ರಾಜಾತಿಥ್ಯವನ್ನು ಪಡೆದಂತಹ ಫೋಟೋ ಹಾಗೂ ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ಸಂಕಷ್ಟ ಎದುರಾಗಿದೆ. ಈಗಾಗಲೇ ನಟ ದರ್ಶನ್ ವಿರುದ್ಧ 2 ಪ್ರತ್ಯೇಕ ದೂರುಗಳು ದಾಖಲಾಗಿದೆ. ಈ ಮಧ್ಯೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಆಗೋದಕ್ಕೆ ಬೆಂಗಳೂರಿನ 27ನೇ ACMM ಕೋರ್ಟ್ ಒಪ್ಪಿಗೆ ಕೊಟ್ಟಿದೆ. ನ್ಯಾಯಾಲಯದಿಂದ ಆದೇಶ ಪಡೆದಿರುವಂತಹ ಪೊಲೀಸರು ಉಳಿದ ಆರೋಪಿಗಳಾದಂತಹ ಪವನ್, ರಾಘವೇಂದ್ರ, ನಂದೀಶ್ ಮೈಸೂರು ಜೈಲಿಗೆ ಶಿಫ್ಟ್ ಆಗಲಿದ್ದಾರೆ. ನಟ ದರ್ಶನ್ ಬಳ್ಳಾರಿ ಜೈಲು ಹಾಗೂ ಪವನ್, ರಾಘವೇಂದ್ರ, ನಂದೀಶ್ ಮೈಸೂರು ಜೈಲಿಗೆ, ಉಳಿದಂತೆ ಜಗದೀಶ್ ಶಿವಮೊಗ್ಗ ಮತ್ತು ಧನಕರ್ ಧಾರವಾಡ, ವಿನಯ್ ವಿಜಯಪುರ ಜೈಲಿಗೆ ಸ್ಥಳಾಂತರ ಆಗ್ತಾ ಇದ್ದಾರೆ. ನಾಗರಾಜ್ ಗುಲ್ಬರ್ಗ, ಲಕ್ಷ್ಮಣ ಶಿವಮೊಗ್ಗ, ಪ್ರದೂಷ್ ಬೆಳಗಾವಿಗೆ ಸ್ಥಳಾಂತರ ಆಗ್ತಾ ಇದ್ದು, ಪವಿತ್ರ ಗೌಡ, ಅನುಕುಮಾರ್ ಹಾಗೂ ದೀಪಕ್ ಪರಪ್ಪನ ಅಗ್ರಹಾರದಲ್ಲೇ ಇರ್ತಾರೆ. ಈಗಾಗಲೇ ರವಿ, ಕಾರ್ತಿಕ್, ನಿಖಿಲ್, ಕೇಶವಮೂರ್ತಿ ತುಮಕೂರು ಜೈಲಿನಲ್ಲಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ NCIB ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.